ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಆಲ್ರೆಡಿ ತಮ್ಮದೇ ನೋಡ್ಕೊಂಡು ಬಂದಿರ್ತೀರ. ಇವತ್ತಿನ ವ್ಯವಸ್ಥೆ ಏನಂದರೆ ಕೋಳಿ ಗೊಬ್ಬರ ಮಿಕ್ಸ್ ಮಾಡೋದು ಮಣ್ಣಿನ ಜೊತೆ. ಪೂರ್ತಿ ವಿಡಿಯೋ ನೋಡಿ, ಎಲ್ಲರೂ ಸ್ಕಿಪ್ ಮಾಡ್ದಲೆ. ಮತ್ತು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೋಳಿ ಗೊಬ್ಬರ ಮತ್ತು ಮಣ್ಣು ಮಿಕ್ಸ್ ಮಾಡೋಣ ಅಂತ ಹೋಗಿದ್ದೆ, ಯಾಕಂದರೆ ತೋಟಕ್ಕೆ ಹಾಕ್ಬೇಕಲ್ಲ. ಹಾಗಾಗಿ ಪಾಪ ತುಂಬ ಹಿಂದಿಂದ ಹೇಳ್ತಾಯಿದ್ರು, ಹೋಗೋಕ್ಕಾಗಿಲ್ಲ. ಯಾಕೆ ಅಂದರೆ ತುಂಬ ಕೆಲಸ ಇತ್ತು, ಏನೋ ಮಾಡಿ ಬೇರೆ ಕಡೆ ಪೈಪ್ ಬೇರೆ ಇತ್ತು, ಅಲ್ಲಿಗೆ ಹೋಗೋದಿತ್ತು. ಹಂಗಾಗಿ ಅಲ್ಲಿ ಬರ್ತೀನಿ ಅಂತ ಸುಳ್ಳು ಹೇಳ್ಕೊಂಡು ಪಾಪ ಇಲ್ಲೇ ಬಂದು ಮಿಕ್ಸ್ ಮಾಡೋಣ ಅಂತ ಬಂದಾದಮೇಲೆ ಕೋಳಿ ಗೊಬ್ಬರ ಬಟ್ಟೆ ಸ್ಮೆಲ್ಲು ತಡ್ಕೊಳಕ್ಕಾಗ್ತಿರ್ಲಿಲ್ಲ. ಅದು ಅಲ್ಲದೆ ಇವತ್ತೇ ಸ್ನಾನ ಬೇರೆ ಮಾಡ್ಕೊಂಬಂದಿದ್ದೆ. ಏನು ಮಾಡ್ತೀಯ, ಮಾಡಲೇಬೇಕಲ್ವ. ಹಂಗಾಗಿ ಎಲ್ಲ ಕೋಳಿ ಗೊಬ್ಬರ ಮತ್ತು ಮಣ್ಣು ಮಿಕ್ಸ್ ಮಾಡೋಣ ಅಂತ ಶುರು ಮಾಡ್ಕೊಂಡೆ. ಅದು ನೋಡಿದ್ರೆ ಮಣ್ಣೆಲ್ಲ ಫುಲ್ಲು ಎಂಟೆ ಹಂಗೆ ಇದ್ವು. ಪುಡಿ ಮಣ್ಣೇನು ಇರಲಿಲ್ಲ. ಅದು ಅಲ್ಲದೆ ಕೆಂಪು ಮಣ್ಣು ಮೇಲ್ಗಡೆ ಒಂದು ಪದರ ಏನೋ ಫುಲ್ಲು ಎಂಟೆ ಬಂದಿತ್ತು. ಅದನ್ನು ಎಲ್ಲ ಕ್ಲೀನಾಗೆ ಪುಡಿ ಮಾಡ್ಕೊಂಡು ಗೊಬ್ಬರ ಮೇಲೆ ಎಲ್ಲ ಕ್ಲೀನಾಗಿ ಅಟ್ಕೊಂಡು ಅದ್ರ ಮೇಲೆ ಮಣ್ಣೆಲ್ಲ ಎಳ್ಕೊಂಡು ಏನು ಮಾಡೋದು, ಎಳಿಲೇಬೇಕಲ್ಲ. ಅದಾದಮೇಲೆ ವಾಸನೆ ಅಂತೂ ಸಿಕ್ಕಾಬಿಟ್ಟೆ ತಡ್ಕೊಳಕ್ಕಾಗ್ತಿರ್ಲಿಲ್ಲ. ಹಂಗೂ ಏನೋ ಸಾಹಸ ಮಾಡಿ ತಡ್ಕೊಂಡು ಕೆಲಸ ಮಾಡ್ತಿದ್ದೆ. ಮಣ್ಣು ಇರೋದೆಲ್ಲ ಈ ಕಡೆ ಮುಂದ್ಗಡೆ ಕೋಳಿ ಗೊಬ್ಬರ ಮೇಲೆಲ್ಲ ಎಳ್ಕೊಂಡು ಲೆವೆಲ್ ಮಾಡ್ತಿದ್ದೆ. ಮತ್ತು ಮುಂದ್ಗಡೆ ಇನ್ನೊಂದು ಲೋಡು ಕೋಳಿ ಗೊಬ್ಬರ ಇತ್ತು, ಅದು ಕೂಡ ಹೋಗಿ ಎಳ್ಕೊಳ್ಳೋಣ ಅಂತ ರ್ಯಾಂಪ್ ಮಾಡ್ಕೊಂಡು ಸೀದಾ ಮುಂದಕ್ಕೆ ಹೋಗಿ ಎಲ್ಲ ಅದು ಕೂಡ ಎಳ್ಕೊಂಡೆ. ಬಕೆಟ್ ಸಿಗೋ ಅಷ್ಟು ಮತ್ತು ಮುಂದಕ್ಕೆ ಎಳ್ಕೊಳ್ಳೋಣ ಅಂತ ನೋಡಿದೆ. ಮತ್ತು ಚೆನ್ನಾಗಿರೋ ಮಣ್ಣು ಮತ್ತು ಚೆನ್ನಾಗಿಲ್ಲದಿರೋ ಮಣ್ಣು ಎಲ್ಲ ಮಿಕ್ಸ್ ಆಗ್ತೈತೆ, ಬೇಡ ಅಂದ್ಕೊಂಡು ಅಷ್ಟಕ್ಕೆ ಪೂರ್ತಿ ಒಂದು ಕಡೆಯಿಂದ ಎಲ್ಲ ಎಳ್ಕೊಂಬಂದಾದಮೇಲೆ ಇನ್ನೇನು ವೀಡಿಯೋ ಬೇರೆ ನಮ್ಮ ಹುಡುಗನೇ ಮಾಡ್ತಿರೋದು, ಗಿರೀಶ್ ಅಂತ. ಪಾಪ ವೀಡಿಯೋ ಮಾಡುವಂತಷ್ಟ ಮಾಡ್ದೆ, ಯಾರೂ ಕೂಡ ಇಲ್ಲ ವೀಡಿಯೋ ಮಾಡೋಕ್ಕೆ. ಏನೋ ಹೇಳಿದ ತಕ್ಷಣ ಪಾಪ ವೀಡಿಯೋ ಮಾಡ್ದೆ. ಹಿಂಗೆ ಹೇಳಿದ ತಕ್ಷಣ ವೀಡಿಯೋ ಮಾಡಿದ ತಕ್ಷಣ ನಮಗೂ ಏನೋ ಒಂಥರ ಖುಷಿ ಆಗ್ತೈತೆ. ನಿಮಗೂ ಒಂದು ಒಳ್ಳೆ ವೀಡಿಯೋ ಕೊಡೋಕ್ಕೆ ಇನ್ನೂ ಚೆನ್ನಾಗಿರ್ತೈತೆ ಅಲ್ವಾ. ಹಾಗಾಗಿ ಏನು ಮಾಡೋಕ್ಕಾಗಲ್ಲ, ಆದಷ್ಟು ಏನೋ ವೀಡಿಯೋ ಮಾಡಿ ಹಾಕಿದ್ದೀನಿ. ಆದಷ್ಟು ಸಪೋರ್ಟ್ ಮಾಡಿ. ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಸಪೋರ್ಟ್ ಮಾಡಿದ್ದೀರೋ ಯೂಟ್ಯೂಬಲ್ಲೂ ಕೂಡ ನಿಮ್ಮ ಸಪೋರ್ಟ್ ಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಅದು ಅಲ್ಲದೆ ಸಿಕ್ಕಾಪಟ್ಟೆ ವಾಸನೆ ಅಂತೂ ಅಷ್ಟಿಷ್ಟ ಅಲ್ಲ. ನಿಮಗೆ ಗೊತ್ತಲ್ಲ, ಆಲ್ಮೋಸ್ಟ್ ಯಾರೆಲ್ಲ ಕೋಳಿ ಗೊಬ್ಬರ ತುಂಬಿದಿರೋ ಎಲ್ಲ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿದಿರೋ ಕಮೆಂಟ್ ಮಾಡಿ. ಬ್ಯಾಕ್ ಬಕೆಟಾಗೆಲ್ಲ ಎಳ್ಕೊಂಡಿದ್ದಾಯಿತು. ಆಮೇಲೆ ಫ್ರಂಟ್ ಬಕೆಟಾಗೆ ಒಂಚೂರು ಡೋಸಿಂಗ್ ಹೊಡ್ಕೊಂಡು, ಯಾಕೆಂದರೆ ಎಲ್ಲ ಸುತ್ತ ಜಾಗ ಇಲ್ಲ ಗಾಡಿ ತಿರುಗೋಕ್ಕೆ. ಹಾಗಾಗಿ ಫ್ರಂಟ್ ಬಕೆಟಾಗ ಒಂಚೂರು ರಾಶಿ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕಲ್ಲ. ಹಾಗಾಗಿ ಎಲ್ಲ ಫುಲ್ಲು ರಾಶಿ ಹೊಡ್ಕೊಂಬಿಟ್ಟೆ. ಅದಕ್ಕೆ ಹೋಗಂಗಿಲ್ಲ ಅಂದೆ. ಗೊತ್ತಾಗಲ್ಲ, JCB ಬರುತ್ತೆ ಅದು. ಯಾವತ್ತು ಮೊನ್ನೆ ಬಿಟ್ಟಿರೋದು. ಸ್ಮೆಲ್ ನೋಡಂಗೆ
ಜಾಗ ಇಲ್ಲ. ಹಿಂಗಾದ್ರೆ ಹಿಂಗೆ ನೋಡಿ, ಎಲ್ಲೂ ಜಾಗ ಇಲ್ಲ. ಮುಂದೆ ನೋಡ್ರೆ ತೋಟ, ಕಂಬ, ತಂತಿ ಕಂಬ, ಅದು ಅಲ್ಲೆಲ್ಲ ಹಿಂದ್ಗಡೆ ಬಂದರೆ ವೈರು, ಎಲ್ಲೂ ಇಲ್ಲ. ಏನು ಮಾಡೋಕ್ಕಾಗಲ್ಲ. ಫ್ರಂಟ್ ಬಕೆಟ್ ಮೇಲೆ ಎತ್ಕೊಂಡು ಹೈಟ್ ಮಾಡ್ಕೊಂಡು ಸಿಂಗಲ್ ಬ್ರೇಕ್ ಹೊಡ್ಕೊಂಡು, ನಮಗೆ ಗೊತ್ತಲ್ಲ, ಒಂದು ಸೈಕಲ್ ಗ್ಯಾಪ್ ಸಿಕ್ಕಿರೋ ಸಾಕು ರಂಗೋಲಿ ಕೆಳಗಡೆ ಹೊಸಿಯಾರು ನಾವು ಅಂತ. ಹಂಗಾಗಿ ಪೂರ್ತಿ ಅಲ್ಲೇ ಕಟ್ ಮಾಡ್ಕೊಂಡು ಮತ್ತೆ ರಿವರ್ಸ್ ಬಂದು ಮತ್ತೆ ಮಿಕ್ಸ್ ಮಾಡೋಕ್ಕೆ ಹೋದೆ ಗುರು. ಅದೇ ಎಲ್ಲರೂ ಅಡಿಕೆ ಮರ ಗುದ್ದಿ ಮುರ್ಕೊಂಡು ಹೋಗ್ಬಿಡೋದು ಹೇಳಿ. ಅಡಿಕೆ ಮತ್ತೆ ಗೊತ್ತಿ ತೆಂಗಿ ಮರ ಅಂತಾನೆ. ನೋಡಿ ನಮ್ಮ ರೈತರು ಹೆಂಗೆ ಮಾಡಿಸ್ತಾರೆ ಕೆಲಸ ಅಂದರೆ, ಮಣ್ಣು ಮತ್ತು ಕೋಳಿ ಗೊಬ್ಬರ ಎಲ್ಲ ಹೆಂಗೆ ಮಿಕ್ಸ್ ಮಾಡಿಸ್ತಾ ಇದ್ದಾರೆ. ಈ ಥರ ಎಲ್ಲ ಮಿಕ್ಸ್ ಮಾಡಿಸಿ ತೋಟಗಳಿಗೆ ಹಾಕೊಂಡ್ರೆ ತೋಟ ಚೆನ್ನಾಗಿರ್ತೈತೆ ಅಲ್ವಾ. ತೋಟ ಮಾಡೋದು ತುಂಬ ಸಾವುಕಾರರು ಹಂಗೆ ಹೆಂಗೆ ಅಂತಂತಾರೆ. ನೋಡಿ ಅವ್ರ ಕಷ್ಟ ಎಲ್ಲ ಏನು ಕೊಡಬೇಕು ಅನ್ನೋದು, ಕೋಳಿ ಗೊಬ್ಬರ ಎಲ್ಲ ಹಾಕ್ಕೊಂಡು ಏನೆಲ್ಲ ಕಷ್ಟಪಡ್ತಾರೆ ಅಂತ. ಒಂದು ಚೂರು ಕೂಡ ಅಡಿಕೆ ಬೆಡ್ಡಲ್ಲಿ ಇರೋಂಗಿಲ್ಲ. ಬಿಟ್ಟ ಅಂದ್ರೂ ಮುಗೀತು, ಬೇರುಗಳೆಲ್ಲ ಸುಟ್ಟೋದಂಗೆ ಆಗುತ್ತೆ. ಕೋಳಿ ಗೊಬ್ಬರ ಮೊದಲೇ ಈಟು ಗೊತ್ತಲ್ವ ನಿಮಗೆ, ಹೀಟ್ ಅಂತ. ಅಲ್ಲ ಅದೊಂದು ಮರದ ಹತ್ರ ಅಳ್ಕ ಅದನ್ನ ಎಲ್ಲಿ ತೋಟಕ್ಕ ಅಲ್ಲ ಇದಕ್ಕೆ ಪಾತಿ ಮಾಡು. ಈಗ ತೆಂಗಿ ಮರನ ಬಿಡ್ಸಪ್ಪ. ಫೈನಲಾಗಿ ಎಲ್ಲ ರಾಶಿ ಮಾಡ್ಕೊಂಡು ಪಾತಿ ಮಾಡ್ದಂಗೆ ಚೆನ್ನಾಗಿ ಕೊಳಿಬೇಕು. ಅದನ್ನ ಸುತ್ತ ಎಲ್ಲ ಪಾತಿ ಮಾಡಿದ್ರೆ ನಮಗೆ ಗೊತ್ತಲ್ಲ, ಇದು ಯಾರಪ್ಪ ಸಿಮೆಂಟು ಮತ್ತು ಮಳ್ಳು ಎಲ್ಲ ಮಿಕ್ಸ್ ಇದು ಮಾಡ್ತಾರಲ್ಲ. ಸುತ್ತ ಗುಂಡಿ ಹೊಡೆದು ಅದನ್ನ ನೀರು ಬಿಟ್ಕೊಂಡು ಅದ್ರ ಮೇಲೆ ತೀರಾ ಇದು ಮಾಡ್ತಾರಲ್ಲ, ಆ ಟೈಪೆಲ್ಲ ಮಾಡ್ತಾರೆ. ಅವ್ರಿಗೆ ಹೆಂಗೆ ಬಂದಿದೆ ಅಂತ ನೀವೇ ಹೇಳಿ. ಚೆನ್ನಾಗಿ ಬಂದಿದೆಯಾ? ಇವತ್ತಿನ ಇಷ್ಟು ವಿಡಿಯೋ ಫ್ರೆಂಡ್ಸ್. ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿರಿ. ಇನ್ಸ್ಟಾಗ್ರಾಮಲ್ಲಿ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರೋ ಇಲ್ಲೂ ಕೂಡ ತುಂಬ ಸಪೋರ್ಟ್ ಮಾಡಿರಿ. ಬಡವ್ರ ಮಕ್ಕಳು ಬೆಳಿಬೇಕಂದ್ರೆ